ಇನ್ನು ಮುಂದೆ ತನ್ನ ಪ್ರಪಂಚ ಬೇರೆ ಆಗಲಿದೆಯಾ? ಅದೇಕೋ ಪಾರ್ಟಿ ಮುಗಿಸಿ ಬಂದ ದಿನದಿಂದ ಅವಳ ಮನಸ್ಸಿಗೆ ನೆಮ್ಮದಿ ಇಲ್ಲ. ಸೂರಜ್ ಹೇಳಿದಂತೆ ಇನ್ನು ಮುಂದೆ ತನ್ನ ಪ್ರಪಂಚ ಬೇರೆಯಾದರೆ? ಅವನ ಮಾತು ನೆನಪಾದರೆ ಭಯದಿಂದ ನಡುಗಿ ಹೋಗಿಬಿಡುತ್ತಿದ್ದಳು. 4 ದಿನಗಳ ಸಮಯ ಕೊಟ್ಟಿದ್ದ ಸೂರಜ್ 4 ದಿನಗಳಲ್ಲಿ ಧಾರಾವಾಹಿಯ ಕೆಲಸಗಳೇನಿದ್ದರೂ ಮುಗಿಸಿಕೊಳ್ಳಲು ಅವಳಿಗೆ ಮತ್ತು ಧಾರಾವಾಹಿಯ ನಿರ್ದೇಶಕರಿಗೂ ಸೂಚನೆ ನೀಡಿದ್ದ. ಸೂರಜ್ನ ಗುಣ ಸ್ವಭಾವ ತಿಳಿದ ನಿರ್ದೇಶಕರು 2 ಮಾತನಾಡದೆ ಒಪ್ಪಿಗೆ ಸೂಚಿಸಿದ್ದರು. ನಿರೀಕ್ಷೆ ಶೂಟಿಂಗ್ ಸ್ಪಾಟಿಗೆ ಹೋದರೂ ತಾನಾಯಿತು ತನ್ನ ಕೆಲಸವಾಯಿತು ಎಂಬಂತೆ ಇರುತ್ತಿದ್ದಳು. ಹೆಚ್ಚಾಗಿ ಅವಳು ಯಾರೊಂದಿಗೂ ಬೆರೆಯುತ್ತಿರಲಿಲ್ಲ. ಗೆಳತಿಯರು ಎಂಬುವರು ಯಾರೂ ಇರಲಿಲ್ಲ ಅವಳಿಗೆ. ಕಾಲೇಜಿನ ದಿನಗಳಿಂದ ಟಿವಿ ಧಾರಾವಾಹಿಯಲ್ಲಿ ಅವಳು ಅಭಿನಯಿಸುತ್ತಿದ್ದಳು. ಆ ದಿನಗಳಲ್ಲಿ ಹುಡುಗಿಯರು ಕಾಲೇಜಿನಲ್ಲಿ ಅವಳೊಂದಿಗೆ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ. ಕೆಲವರು ಬೇಕೆಂದೇ ದೂರ ಉಳಿದರೆ ಇನ್ನು ಕೆಲವರು ಅಭಿಮಾನ ತೋರುತ್ತಾ ಬಳಿ ಬರುತ್ತಿದ್ದರು. ಆ ಪ್ರೀತಿ ಅಭಿಮಾನಗಳೆಲ್ಲ ಕೇವಲ ದಿನಗಳು ಮಾತ್ರ. ಯಾರ್ಯಾರು ಏನೇನೋ ಅವರ ತಲೆಗಳಲ್ಲಿ ತುಂಬುತ್ತಿದ್ದರೋ, ಚೆನ್ನಾಗಿ ಮಾತನಾಡುತ್ತಾ ಜೊತೆಯಲ್ಲಿರುತ್ತಿದ್ದ ಗೆಳತಿಯರು ಕೂಡ ದೂರವಾಗಿ ಬಿಡುತ್ತಿದ್ದರು. ಮೊದಮೊದಲು ಗೆಳತಿಯರು ದೂರವಾದರೆ ಬೇಸರವೆನಿಸುತ್ತಿತ್ತು ಅವಳಿಗೆ. ಕ್ರಮೇಣ ಅದಕ್ಕೂ ಹೊಂದಿಕೊಂಡು ಬಿಟ್ಟಳು. ತನ್ನ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳನ್ನು ನೀಗಿಸಲು ತಾನು ನಟಿಸಲೇಬೇಕೆಂದು ಅವಳಿಗೆ ತಿಳಿದಿತ್ತು. ಯಾರೋ ಏನೋ ಹೇಳಿದರೆಂದು ನಟಿಸುವುದನ್ನು ತೊರೆದು ಮನೆಯಲ್ಲಿ ಕುಳಿತರೆ ಸಂಸಾರ ಸಾಗುವುದು ಸಾಧ್ಯವೇ ಇರಲಿಲ್ಲ. 3 ದಿನಗಳು ಶೂಟಿಂಗ್ನಲ್ಲಿ ಕಳೆದಿದ್ದವಳು ಕೊನೆ ದಿನ ಹೋದಾಗ ಇನ್ನು ಮುಂದೆ ತಾನು ಧಾರಾವಾಹಿಗಳಲ್ಲಿ ನಟಿಸುವುದಿಲ್ಲವೆಂಬ ವಾಸ್ತವವನ್ನು ಅವಳಿಂದ ನಂಬಲು ಸಾಧ್ಯವಾಗುತ್ತಿಲ್ಲ. ಧಾರಾವಾಹಿಯ ಶೂಟಿಂಗ್ಗಳೆಂದರೆ ಅಲ್ಲಿನ ವಾತಾವರಣ ಮನೆಯ ವಾತಾವರಣದಂತೆ ಇರುತ್ತದೆ. ಇವರು ಹೆಚ್ಚು ಇವರು ಕಡಿಮೆ ಎಂಬ ಹೆಚ್ಚಿನ ಭೇದವೇನು ಮಾಡುವವರಲ್ಲ. ಇನ್ನು ಮುಂದೆ ನಮ್ಮನ್ನೆಲ್ಲ ಮರೆತು ಬಿಡುತ್ತೀಯ ನಿರೀಕ್ಷಾ? ಸಿನಿಮಾಗಳಲ್ಲಿ ಒಳ್ಳೆ ಹೆಸರು ಬಂದರೆ ನಾವೆಲ್ಲ ನಿನ್ನನ್ನು ಮಾತನಾಡಿಸುವುದು ನೋಡುವುದು ಯಾವುದೂ ಸಾಧ್ಯವಾಗುವುದಿಲ್ಲ ಅಲ್ಲವಾ? ಸಹನಟಿ ಸಾಕ್ಷಿ ಅವಳಿಗೆ ಹೇಳಿದಳು. ನಿಮ್ಮನ್ನೆಲ್ಲ ನಾನು ಯಾವತ್ತೂ ಮರೆಯುವವಳಲ್ಲ. ಯಶಸ್ಸು ಅನ್ನೋದು ನಿಜಕ್ಕೂ ನನ್ನದಾಗುತ್ತಾ ಅನ್ನೋ ಭಯ ತುಂಬ ಇದೆ. ಎಲ್ಲಿಯೂ ಸಲ್ಲದವಳಾಗಿ ಬಿಡುತ್ತೇನೇನೋ ಅನ್ನುವ ಭಯ ಕಾಡ್ತಿದೆ. ಮುಂದೆ ಬರುವ ದಿನಗಳು ಹೇಗಿರುತ್ತವೆಯೋ? ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತಾ ಹೇಳಿದಳು ನಿರೀಕ್ಷಾ. ಹಾಗೇನೂ ಆಗೋದಿಲ್ಲ ನಿರೀಕ್ಷಾ. ನೀನೆಲ್ಲಿಯಾದರೂ ಕಡೆಗಣಿಸಲ್ಪಡುತ್ತಿದ್ದೇನೆ ಅಂತ ಅನ್ನಿಸಿದರೆ ಕೂಡಲೇ ಬಂದುಬಿಡು. ಇಲ್ಲಿನ ಅನಭಿಷಕ್ತ ರಾಣಿ ನೀನು. ಯಾವತ್ತಿಗೂ ಇಲ್ಲಿ ಸಲ್ಲುತ್ತಿ ಅವಳ ಕೆನ್ನೆ ನೇವರಿಸುತ್ತಾ ಹೇಳಿದಳು. ನಿರೀಕ್ಷಾ ಇನ್ನು ಮುಂದೆ ನಮ್ಮ ಟೀಮ್ನಲ್ಲಿ ಇರುವುದಿಲ್ಲ ಎಂಬುದು ಎಲ್ಲರಿಗೂ ದುಃಖವೇ. ಆದರೂ ಅವಳಿಗೆ ಒಳ್ಳೆಯದಾಗಲೆಂದು ಶುಭ ಹಾರೈಸಿದರು. ನೆನಪಿನ ಕಾಣಿಕೆಯೊಂದನ್ನು ನೀಡಿದರು. ನಿರ್ದೇಶಕ ಅವಳಿಗಾಗಿ ಬೀಳ್ಕೊಡುಗೆಯ ಪಾರ್ಟಿಯನ್ನು ಕೊಡಬೇಕೆಂದುಕೊಂಡಿದ್ದ. ಅವಳೇ ನಿರಾಕರಿಸಿ ಬಿಟ್ಟಿದ್ದಳು. ಪಾರ್ಟಿ ಕೊಟ್ಟು ನನ್ನನ್ನು ದೂರ ಮಾಡಿಬಿಡ್ತೀರಾ? ಸ್ವಲ್ಪ ದಿನ ಕಳೆಯಲಿ, ನಾನೇ ಬಂದು ನಿಮಗೆಲ್ಲ ಒಳ್ಳೆ ಪಾರ್ಟಿ ಕೊಡ್ತೀನಿ ಎಂದಿದ್ದಳು ನಿರೀಕ್ಷಾ. ಭಾರವಾದ ಮನಸ್ಸಿನಿಂದ ಅವಳನ್ನು ಎಲ್ಲರೂ ಕಳುಹಿಸಿದರು. ನಿರೀಕ್ಷಳಿಗೂ ಮನಸ್ಸು ಭಾರವಾಗಿತ್ತು. ದೂರ ಹೋಗುತ್ತಿರುವ ಅನುಭವ ಅವಳಿಗೆ. ಸೂರಜ್ ಹೇಳಿದಂತೆ ಬೇರೆಯದೇ ಪ್ರಪಂಚವನ್ನು ಪ್ರವೇಶಿಸಿದ್ದಳು. ಧಾರಾವಾಹಿಗಳಲ್ಲಿ ನಟಿಸುವ ದಿನಗಳಲ್ಲಿ ಮನೆ ಮುಂದೆ ಕಾರು ಬರುತ್ತಿತ್ತು. ಆದರೆ ಅದೇನು ಅವಳೊಬ್ಬಳಿಗಾಗಿ ಮಾತ್ರ ಕಳುಹಿಸಿದ ಕಾರು ಅಲ್ಲ. ಸಾಧಾರಣ ಮಟ್ಟದ ಟ್ಯಾಕ್ಸಿ ಅದಾಗಿರುತ್ತಿತ್ತು. ಸೂರಜ್ ಅವಳಿಗಾಗಿ ಆಧುನಿಕ ಮಾದರಿಯ ಲಕ್ಸುರಿ ಕಾರನ್ನು ಕಳುಹಿಸುತ್ತಿದ್ದ. ಕುಡಿದ ನೀರು ಅಲುಗಾಡದಂತೆ ಸ್ಪಾಟಿಗೆ ತಲುಪುತ್ತಿದ್ದಳು. ಅವಸರವಾಗಿ ಶೂಟಿಂಗ್ ಮಾಡಿ ಮುಗಿಸುವ ತರಾತುರಿ ಇರುತ್ತಿಲ್ಲವಾದುದರಿಂದ ಸಾಕಷ್ಟು ವಿಶ್ರಾಂತಿ ದೊರೆಯುತ್ತಿತ್ತು. ಸೂರಜ್ ಅವಳಿಗಾಗಿ ವಿಶೇಷ ಸೌಕರ್ಯಗಳನ್ನು ಒದಗಿಸುತ್ತಿದ್ದ. ಧ್ರುವ ತನ್ನೊಂದಿಗೆ ಆಯ್ಕೆಯಾದವನು. ಅವನಿಗೆ ದೊರೆಯದೇ ಇರುವ ಅನುಕೂಲಗಳು ತನಗೆ ದೊರೆಯುವಾಗ ಅವಳಿಗೆ ಕಸಿಬಿಸಿ ಎನಿಸುತ್ತಿತ್ತು. ಅಂದು ಸಂಜೆ ಶೂಟಿಂಗ್ ಮುಗಿದಿತ್ತು. ಸೂರಜ್ ಸಿಗರೇಟ್ ಸೇದುತ್ತಾ ಕುಳಿತಿದ್ದ. ಧ್ರುವ ಹೊರಟು ಹೋಗಿದ್ದ. ಯೂನಿಟ್ನವರು ಹೊರಡಲು ಸಿದ್ಧತೆಗಳನ್ನು ನಡೆಸುತ್ತಿದ್ದರು. 1 ವಾರದ ಶೂಟಿಂಗ್ ಮುಗಿದಿತ್ತಷ್ಟೇ. ನಟನೆ ನಿರೀಕ್ಷಳಿಗೆ ಹೊಸತಲ್ಲವಾದ್ದರಿಂದ ಹೊಂದಿಕೊಂಡಿದ್ದಳು. ಧ್ರುವ ತನ್ನ ಸ್ನೇಹಿತನೊಂದಿಗೆ ಕಾರಿನಲ್ಲಿ ಬಂದು ಹೋಗುತ್ತಿದ್ದ. ಅವನಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀಡಿರಲಿಲ್ಲ. ಯಾರಾದರೂ ಸೂರಜ್ನನ್ನು ಕೇಳಿದರೆ ಧ್ರುವನಿಗೆ ತಾನು ಅವಕಾಶ ನೀಡಿರುವುದೇ ಅವನ ಅದೃಷ್ಟ ಎಂಬಂತೆ ಮಾತನಾಡುತ್ತಾನೆ. ಸೂರಜ್ ನಿರೀಕ್ಷಳಿಗಾಗಿ ಪ್ರತ್ಯೇಕ ಕಾರನ್ನು ಕಳುಹಿಸುತ್ತಿದ್ದ. ಮೇಕಪ್ ತೆಗೆದು ಬಂದ ನಿರೀಕ್ಷಾ ಡ್ರೈವರ್ನ ಬರುವಿಕೆಗಾಗಿ ಕಾಯುತ್ತಾ ಕುಳಿತಳು. ಸೂರಜ್ ಎಲ್ಲಿಯಾದರೂ ಕುಳಿತಿದ್ದರೆ ಇವಳು ಬೇಕೆಂದೇ ಅವನ ಬಳಿ ಹೋಗಿ ಕುಳಿತುಕೊಳ್ಳುತ್ತಿರಲಿಲ್ಲ. ಶೂಟಿಂಗ್ ಮುಗಿದು ಸಮಯ ಸಿಕ್ಕರೆ ಯಾವುದಾದರೂ ಪುಸ್ತಕ ಕೈಯಲ್ಲಿ ಹಿಡಿದು ಕುಳಿತು ಬಿಡುತ್ತಿದ್ದಳು. ತಾನು ಹೀರೋಯಿನ್ ಎನ್ನುವ ಅಹಂ ತೋರುತ್ತಿರಲಿಲ್ಲ. ಹೆಚ್ಚಿನ ಹೀರೋಯಿನ್ ಬಳಿ ಕೆಲಸ ಮಾಡುವಾಗ ಅವರಿಂದ ಹೀನಾಯವಾಗಿ ಬಯಸಿಕೊಳ್ಳುತ್ತಿದ್ದ ಯೂನಿಟ್ನವರು ನಿರೀಕ್ಷಳ ಗುಣ ಸ್ವಭಾವವನ್ನು ಮೆಚ್ಚುತ್ತಿದ್ದರು. ಶೂಟಿಂಗ್ ಮುಗಿದ ನಂತರ ಸೂರಜ್ ಸಿಗರೇಟ್ ಕೈಯಲ್ಲಿ ಹಿಡಿದು ಕುಳಿತನೆಂದರೆ ಮೇಲೆ ಏಳುವವನಲ್ಲ. ಹೊರಡಲು ಅವಸರ ಪಡಿಸುವವರು ಯಾರಾದರೂ ಇದ್ದರೆ ಅವರನ್ನೆಲ್ಲ ಕಳುಹಿಸಿ ಅಸಿಸ್ಟೆಂಟ್ನೊಂದಿಗೆ ಚರ್ಚೆಗೆ ಇಳಿದು ಬಿಡುತ್ತಾನೆ. ಬದಲಾವಣೆಗಳೇನಾದರೂ ಬೇಕಾದರೆ ಅವನ್ನೆಲ್ಲ ಮಾರನೇ ದಿನವೇ ಮಾಡಿ ಮುಗಿಸುತ್ತಾನೆ. ಕೆಲವೊಮ್ಮೆ ಅಂದೇ ಮಾಡಿ ಮುಗಿಸುವ ಆತುರ ಅವನದ್ದು. ಡ್ರೈವರ್ ಬಾರದ ಕಾರಣ ನಿರೀಕ್ಷೆ ಚಡಪಡಿಸುತ್ತಾ ಅತ್ತಿತ್ತ ಹೆಜ್ಜೆ ಹಾಕಲಾರಂಭಿಸಿದಳು. ಅದೊಂದು ಫಾರಂ ಹೌಸ್ನಲ್ಲಿ ಶೂಟಿಂಗ್ ನಡೆಯುತ್ತಿದೆ. ಹೆಚ್ಚಿನವರು ಹೊರಟು ಹೋಗಿದ್ದಾರೆ. ಸೂರಜ್ ಅಸಿಸ್ಟೆಂಟ್ಗೆ ಏನೋ ಹೇಳುತ್ತಿದ್ದಾನೆ. ನಡುವೆ ಹೋಗಿ ಮಾತನಾಡಲು ಹಿಂದೆ ಮುಂದೆ ನೋಡಿದಳು ನಿರೀಕ್ಷಾ. ಸೂರಜ್ನ ಅಸಿಸ್ಟೆಂಟ್ ಹೊರಟು ಹೋದ ನಂತರ ಫಾರಂ ಹೌಸ್ನಲ್ಲಿ ಅವರಿಬ್ಬರೇ ಉಳಿದರು. ಸರ್, ಡ್ರೈವರ್ ಇಲ್ಲ ಹೇಳಿ ಅನುಮಾನಿಸುತ್ತಾ ನಿಂತಳು ನಿರೀಕ್ಷಾ. ಡೋಂಟ್ ವರಿ, ನಾನಿದ್ದೀನಲ್ಲ, ಡ್ರೈವಿಂಗ್ ಬರುತ್ತೆ ನನಗೆ ಹೇಳಿ ನಸುನಕ್ಕ. ಅವನೇನೋ ಚಿಂತೆ ಮಾಡುತ್ತಿರುವವನಂತೆ ಕಂಡ. ಅವನೊಂದಿಗೆ ಹೆಚ್ಚಿನ ಸಲುಗೆ ಇರಲಿಲ್ಲ ನಿರೀಕ್ಷಳಿಗೆ. ಅವನೇನು ಚಿಂತೆಯಲ್ಲಿ ಮುಳುಗಿದ್ದಾನೆಂದು ಕೇಳುವಂತಿಲ್ಲ. ಯಾರೊಂದಿಗೂ ಹೆಚ್ಚಿನ ಸಲುಗೆ ಬೆಳೆಸಿಕೊಳ್ಳುವವಳಲ್ಲ ಅವಳು.
ಫಾರಂ ಹೌಸಿನ ಕೆಲವು ಕೆಲಸದಾಳುಗಳು ಮತ್ತು ವಾಚ್ಮ್ಯಾನ್ ಮಾತ್ರ ಅಲ್ಲಿರುವವರು. ಕತ್ತಲೆಯಾಗುತ್ತಿದೆ. ನಗರ ಮಿತಿಯಿಂದ ತುಂಬ ದೂರದಲ್ಲಿ ಇರುವ ಫಾರಂ ಹೌಸ್ ಅದು. ಪ್ರತಿದಿನ ಮೊದಲು ನಿರೀಕ್ಷಳಿಗೆ ಮನೆಗೆ ಹೋಗಲು ವ್ಯವಸ್ಥೆ ಮಾಡುತ್ತಿದ್ದ. ಇಂದು ನನ್ನನ್ನು ನಿರ್ಲಕ್ಷಿಸಿದನಾ? ಸ್ವಲ್ಪ ಅನುಕೂಲವಾದರೆ ತನ್ನದೇ ಆದಂತಹ ಕಾರನ್ನಿರಿಸಿಕೊಂಡು ಡ್ರೈವರನ್ನು ವ್ಯವಸ್ಥೆ ಮಾಡಿಕೊಳ್ಳಬೇಕೆಂದುಕೊಂಡಳು. ಅವನೊಂದು ವೇಳೆ ತನ್ನನ್ನು ಮರೆತು ತನ್ನದೇ ಆದ ಸಮಸ್ಯೆಯಲ್ಲಿ ಮುಳುಗಿ ಹೋದನೆಂದರೆ ಎಂಥ ಸಂದಿಗ್ಧತೆಗೆ ಸಿಲುಕಿಕೊಳ್ಳುತ್ತೇನೆ ತಾನು. ಸರ್, ನೀವು ಊಟ ಇಲ್ಲೇ ಮಾಡಿಕೊಂಡು ಹೋಗುವುದಾದರೆ ಅಡುಗೆ ಮಾಡುವುದಕ್ಕೆ ಹೇಳಿದ್ದಾರೆ ನಮ್ಮ ಸಾಹೇಬರು. ಫಾರಂ ಹೌಸ್ನ ಹುಡುಗನೊಬ್ಬ ಬಂದು ಕೇಳಿದ. ಸೂರಜ್ ಲ್ಯಾಪ್ಟಾಪ್ನೊಳಗೆ ಮುಳುಗಿ ಹೋಗಿದ್ದ. ಅವನಿಗೆ ಮಾತನಾಡದೇ ಇರುವಂತೆ ಸನ್ನೆ ಮಾಡಿದ. ಸ್ವಲ್ಪ ಹೊತ್ತು ಅವನ ಮುಂದೆ ಸುಮ್ಮನೆ ನಿಂತಿದ್ದ ಹುಡುಗ ನಂತರ ಒಳಗೆ ಹೋಗಿಬಿಟ್ಟ. ಮಳೆಗಾಲವಾದುದರಿಂದ ಫಾರಂ ಹೌಸ್ನ ಸುತ್ತಲೂ ಹಸಿರು ಮೈತಳೆದು ನಿಂತಿದೆ. ನಿಂತು ಬೇಸರಿಸಿ ನಿರೀಕ್ಷಾ ಫಾರಂ ಹೌಸ್ನ ಹೊರಗೆ ಬಂದಳು. ನಿಧಾನವಾಗಿ ಕತ್ತಲು ಸಂಪೂರ್ಣವಾಗಿ ಆವರಿಸಿಕೊಳ್ಳಲಾರಂಭಿಸಿದೆ. ಫಾರಂ ಹೌಸ್ನ ಉದ್ದಗಲಕ್ಕೂ ಲೈಟ್ಗಳು ಬೆಳಗಲಾರಂಭಿಸಿತು. ಲಾನ್ ಮೇಲೆ ಹಾಕಲಾಗಿರುವ ಚೇರ್ ಕಂಡಿತು. ಹೋಗಿ ಕುಳಿತಳು ನಿರೀಕ್ಷಾ. ಸೂರಜ್ ಬಂಗ್ಲೆಯೊಳಗೆ ಕುಳಿತಿರುವುದರಿಂದ ತಾನಿರುವುದು ಅವನಿಗೆ ತಿಳಿಯದೇನೋ. ಅಲಂಕಾರಕ್ಕಾಗಿ ಬೆಳೆಸಲ್ಪಟ್ಟ ಗಿಡಗಳು ಬಂಗ್ಲೆಗೆ ಅಡ್ಡವಾಗಿದೆ. ಏಕಾಂತದ ಆಹ್ಲಾದಕತೆಯನ್ನು ಅನುಭವಿಸಲು ಸಮಯ ಸಿಗುವುದೇ ಅಪರೂಪ. ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವವಳಂತೆ ಬಣ್ಣ ಬಣ್ಣದ ಬೆಳಕಿಗೆ ರಂಗೇರಿಸುವಂತೆ ಕಾಣುವ ನೋಟವನ್ನು ಕಣ್ಣು ತುಂಬಿಸಿಕೊಳ್ಳುವಂತೆ ನೋಡುತ್ತಿರುವಳು. ಸೂರಜ್ನೊಂದಿಗೆ ಕೆಲಸ ಮಾಡುವುದು ಕಷ್ಟವೆಂದು ಹಲವರು ಹೇಳಿದ್ದನ್ನು ಕೇಳಿದಳು. ಪ್ರತಿಭಾನ್ವಿತ ನಿರ್ದೇಶಕ. ಅವನು ಹೊಸ ಮಾಡುವ ರೀತಿ, ಆಲೋಚಿಸುವ ಧಾಟಿ ವಿಭಿನ್ನವಾಗಿ ಇರುವುದು ಸಹಜ. ಹೊಂದಿಕೊಳ್ಳಲೇಬೇಕು ಎಂದುಕೊಳ್ಳುತ್ತಾ ತನ್ನಲ್ಲೇ ಸಮಾಧಾನ ಮಾಡಿಕೊಳ್ಳುವಳು. ಅವನು ಯಾವಾಗ ಮೌನವಾಗಿರುತ್ತಾನೋ, ಯಾವಾಗ ಮನಸ್ಸು ಬಿಚ್ಚಿ ಮಾತನಾಡುತ್ತಾನೋ ಒಂದೂ ತಿಳಿಯುವುದಿಲ್ಲ. ತುಂಬ ಹೊತ್ತು ಕುಳಿತಿದ್ದಳೇನೋ. ಅವಳಿಗೆ ಸಮಯ ಕಳೆದದ್ದೇ ತಿಳಿಯಲಿಲ್ಲ. ಸೂರಜ್ ತನ್ನ ಸಿನಿಮಾಗಾಗಿ ಪ್ರೊಡ್ಯೂಸರ್ಗೆ ಹೇಳಿ ಒಳ್ಳೆ ಮೊತ್ತ ಕೊಡಿಸುತ್ತೇನೆಂದು ಹೇಳಿದ್ದ. ಅಡ್ವಾನ್ಸ್ನ ಹಣ ಮಹೇಂದ್ರನ ಪಾಲಾಗಿತ್ತು. ಈಗಲಾದರೂ ಕಾರು ಖರೀದಿಸಬಹುದಿತ್ತು. ಇಲ್ಲವಾದರೆ ಇನ್ನೊಬ್ಬರನ್ನು ಅವಲಂಬಿಸಬೇಕಾಗುತ್ತದೆ. ಪ್ರೊಡ್ಯೂಸರ್ ಹಣ ಕೊಟ್ಟರೆ ಮನೆ ಖರೀದಿಸಬೇಕೆಂದುಕೊಂಡಿರುವ ಕನಸು ನನಸಾಗುತ್ತದೆ. ಮಹೇಂದ್ರನ PUC ಮುಗಿಯುತ್ತದೆ. ಅವನು ಮೆಡಿಸಿನ್ ಓದಿದರೆ ಚೆನ್ನಾಗಿರುತ್ತದೆ. ಅದಕ್ಕಾಗಿ ದೊಡ್ಡ ಮೊತ್ತ ಕೂಡಿಡಬೇಕು. ಹೀಗೆ ನೂರಾರು ಯೋಚನೆಗಳು ಅವಳಲ್ಲಿ. ಫೋನ್ ರಿಂಗ್ ಆಗುತ್ತಿದೆ. ಸದ್ಯಗೆ ತನ್ನ ಯೋಚನೆಗಳನ್ನು ಕಡಿದು ಅದರತ್ತ ಗಮನ ಹರಿಸಿದಳು. ಸೂರಜ್ ಫೋನ್ ಮಾಡುತ್ತಿದ್ದಾನೆ. ರಿಸೀವ್ ಮಾಡಿದಳು. ನೀರು, ಎಲ್ಲಿದ್ದೀಯಾ? ಅವನ ದನಿಯಲ್ಲಿ ಗಾಬರಿ ಇತ್ತು. ತಟ್ಟನೆ ಎದ್ದು ನಿಂತು ವಾಚ್ ನೋಡಿಕೊಂಡಳು. 8 ಗಂಟೆಯಾಗಿದೆ. ಅದೆಷ್ಟು ಹೊತ್ತು ಕುಳಿತು ಬಿಟ್ಟೆನೋ. ಲಾನ್ ಮೇಲೆ ಟೇಬಲ್ ಚೇರ್ ಹಾಕಿದ್ದಾರೆ. ಅಲ್ಲೇ ಕೂತ್ಕೊಂಡಿದ್ದೀನಿ. ಇವಳ ಮಾತು ಕೇಳಿ ಅವನಿಂದ ನಿಟ್ಟುಸಿರು ಹೊರಬಂದಿತ್ತು. ಮರುಕ್ಷಣವೇ ಅವಳನ್ನು ಹುಡುಕಿಕೊಂಡು ಬಂದ. ಮೈ ಗಾಡ್, ಹೆದರಿ ಬಿಟ್ಟಿದ್ದೆ. ಅವಸರವಾಗಿ ಬಂದವನ ಉಸಿರಾಟ ಅವಳಿಗೆ ಕೇಳಿಸುವಂತಿದೆ. ಎಲ್ಲರೊಂದಿಗೆ ಒರಟಾಗಿ ನಡೆದುಕೊಳ್ಳುವವನು ತನ್ನ ಮುಂದೆ ನಯವಾಗಿ ವರ್ತಿಸುವುದನ್ನು ಅವಳು ನೋಡಿದ್ದಾಳೆ. ಲ್ಯಾಪ್ಟಾಪ್ನಲ್ಲಿ ಮುಳುಗಿದ್ದವನು ನಿರೀಕ್ಷೆ ಹೊರಬಂದುದನ್ನು ಗಮನಿಸಿರಲಿಲ್ಲ. ಅಸಿಸ್ಟೆಂಟ್ ಕೆಲವು ಬದಲಾವಣೆಗಳನ್ನು ಹೇಳಿದ. ಇನ್ನೊಂದು ವಾರ ಕಳೆದು ಸ್ವಿಟ್ಜರ್ಲ್ಯಾಂಡ್ಗೆ ಶೂಟಿಂಗಾಗಿ ಹೋಗುವುದಿತ್ತು. ಅದಕ್ಕಾಗಿ ಕೆಲವು ಸ್ಪಾಟ್ಗಳನ್ನು ಆಯ್ಕೆ ಮಾಡುವುದಿತ್ತು. ಹಿಂದೆ ಆ ಕೆಲಸ ಮುಗಿಸಿ ನಾಳೆ ಅಡ್ವಾನ್ಸ್ ಕೊಡುವ ಉದ್ದೇಶದಿಂದ ಲ್ಯಾಪ್ಟಾಪ್ನಿಂದ ಅವನು ಕಣ್ಣು ಸರಿಸಿರಲಿಲ್ಲ. ತನ್ನೆಲ್ಲ ಕೆಲಸಗಳನ್ನು ಮುಗಿಸಿದ ನಂತರ ಅವಳಿಗಾಗಿ ಹುಡುಕಾಡಿದ. ಕೆಲಸದಾಳೊಬ್ಬಳನ್ನು ಕರೆದು ಕೇಳಿದ. ಅವನು ಗೊತ್ತಿಲ್ಲವೆಂಬಂತೆ ತಲೆಯಾಡಿಸಿದಾಗ ಗಾಬರಿಯಾಗಿ ಬಿಟ್ಟಿದ್ದ. ಅವನಿಗೆ ತಿಳಿದಂತೆ ನಿರೀಕ್ಷಾ ಸೂಕ್ಷ್ಮ ಸ್ವಭಾವದವಳು. ಡ್ರಾಪ್ ಮಾಡಲು ಯಾರೂ ಇಲ್ಲವೆಂದುಕೊಂಡು ನೇರವಾಗಿ ಏನೂ ಹೇಳಲಾಗದೆ ಒಬ್ಬಳೇ ರಸ್ತೆವರೆಗೂ ನಡೆದುಕೊಂಡು ಹೋಗಿಬಿಟ್ಟಳ. ಅಂಥ ಆಲೋಚನೆ ಬಂದದ್ದೇ ಗಾಬರಿಯಾಗಿ ಅವಳನ್ನು ಹುಡುಕಾಡಿದ್ದ. ಒಂಟಿಯಾಗಿ ಲಾನ್ ಮೇಲೆ ಕುಳಿತಿರುವವಳನ್ನು ನೋಡಿದ ನಂತರವೇ ಅವನು ಸಮಾಧಾನಗೊಂಡಿದ್ದು. ಮುಂದಿನ ವಾರ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶೂಟಿಂಗ್ ಇದೆ. ಅವಳ ಮುಂದೆ ಕುಳಿತುಕೊಳ್ಳುತ್ತಾ ಹೇಳಿದ. ಬ್ಯೂಟಿಫುಲ್ ಪ್ಲೇಸ್. ನೋಡುವ ಆಸೆ ನನಗೂ ಇತ್ತು. ಕಣ್ಣರಳಿಸಿ ನುಡಿದಳು ನಿರೀಕ್ಷಾ. ಅದೊಂದು ಭೂಲೋಕದ ಸ್ವರ್ಗ. ಅವನು ಕನಸಿನಲ್ಲಿ ತೇಲಿ ಹೋಗುವವನಂತೆ ಕಣ್ಣು ಮುಚ್ಚಿದ. ತುಂಬ ಹೊತ್ತಾದರೆ ಅಮ್ಮ ಗಾಬರಿ ಆಗ್ತಾರೆ. ಅವನನ್ನು ಎಚ್ಚರಿಸುವವಳಂತೆ ಹೇಳಿದಳು. ಐ ಆಮ್ ಸಾರಿ. ಮನೆಗೆ ಫೋನ್ ಮಾಡು. ಇಲ್ಲೇ ಊಟ ಮಾಡಿಕೊಂಡು ಹೋಗೋಣ. ಕೆಲವು ಫಾರಂ ಹೌಸ್ಗಳು ಇಂತಿಷ್ಟು ಗಂಟೆಗೆಂದು ಶೂಟಿಂಗಾಗಿ ಕೊಡುತ್ತಾರೆ. ಆದರೆ ಸೂರಜ್ ಆಯ್ಕೆ ಮಾಡಿರುವ ಫಾರಂ ಅವನ ಸ್ನೇಹಿತನಂತೆ. ಆದುದರಿಂದ ಹೆಚ್ಚಿನ ತೊಂದರೆಗಳು ಇರಲಿಲ್ಲ. ತನ್ನದೇ ಮನೆ ಎಂಬಂತಹ ಭಾವವಿರುತ್ತಿತ್ತು ಅವನಿಗೆ ಅಲ್ಲಿನ ವಾತಾವರಣ. ಸೂರಜ್ ಕೇಳುವ ಎಲ್ಲ ಅನುಕೂಲಗಳನ್ನು ಅಲ್ಲಿನ ಹುಡುಗರು ಅವನಿಗಾಗಿ ಮಾಡಿಕೊಡ್ತಿದ್ದರು. ತುಂಬ ಆಯಾಸಗೊಂಡಿರುವಂತೆ ಕಾಣುತ್ತಿದ್ದ ಸೂರಜ್. ಅವನ ಕೈಯಲ್ಲಿ ಸದಾ ಸಿಗರೇಟ್ ಇರುವುದನ್ನು ಗಮನಿಸಿ ಆಕ್ಷೇಪಿಸಿದಳು ನಿರೀಕ್ಷಾ. ಪ್ರತಿಕ್ರಿಯಿಸದೆ ನಕ್ಕುಬಿಟ್ಟ. ಕ್ರಮೇಣ ಸಿನಿಮಾ ಶೂಟಿಂಗ್ಗೆ ಹೊಂದಿಕೊಂಡಳು ನಿರೀಕ್ಷಾ. ಸ್ವಿಟ್ಜರ್ಲ್ಯಾಂಡ್ಗೆ ಯೂನಿಟ್ ಪ್ರಯಾಣ ಬೆಳೆಸಿತ್ತು. ಒಂದು ಹಾಡಿನ ದೃಶ್ಯವನ್ನು ಚಿತ್ರೀಕರಿಸಲು ಎಷ್ಟೆಲ್ಲ ತಯಾರಿಗಳು. ನಿರೀಕ್ಷಳ ಕಾಸ್ಟ್ಯೂಮ್ಗಳನ್ನು ಸೂರಜ್ ಆಯ್ಕೆ ಮಾಡಿ ಅವುಗಳನ್ನು ಅವಳಿಗೂ ತೋರಿಸಿದ. ಏನಾದರೂ ಬದಲಾವಣೆಗಳು ಬೇಕಾ ಎಂದು ಅವಳನ್ನು ಕೇಳಿದ್ದ. 2 ಮಾತ್ರ ಆಧುನಿಕ ಡ್ರೆಸ್ಗಳಿದ್ದವು. ಉಳಿದವೆಲ್ಲ ಸೀರೆಗಳೇ. ಸೀರೆಯುಟ್ಟು ಮಂಜುಗಡ್ಡೆಗಳ ನಡುವೆ ತಾನು ಏನಾಗಿ ಬಿಡುವೆನೋ ಎಂದು ಬೆದರಿದಳು. ಅವಳ ಹಣೆಯಲ್ಲಿ ಗೆರೆಗಳು ಮೂಡಿದ್ದನ್ನು ಗಮನಿಸಿ 4-5 ಲೊಕೇಶನ್ಗಳಿವೆ. ಎಲ್ಲಕ್ಕೂ ಅನುಕೂಲವಾಗುವಂತಿದೆ. ಅವಳ ಅನುಮಾನವನ್ನು ಪರಿಹರಿಸುವವನಂತೆ ಹೇಳಿದ. ಸ್ವಿಟ್ಜರ್ಲ್ಯಾಂಡ್ ತಲುಪಿದರೆ ಮೊದಲು ಹೋದದ್ದು ಸ್ವಿಸ್ ಆಲ್ಪ್ಗೆ. ಅದರ ಸೌಂದರ್ಯವನ್ನು ನೋಡಲು 2 ಕಂಗಳು ಸಾಲದೆನಿಸಿತು. ಮಂಜಿನಿಂದ ಆವೃತವಾದ ಬೆಟ್ಟಗಳ ನಡುವಿನ ಪ್ರದೇಶ ಸ್ವಿಸ್ ಆಲ್ಪ್.
ಸೂರಜ್ ಶೂಟಿಂಗ್ಗೆ ಅವಸರಿಸಿದ. ಹೊರ ದೇಶಗಳಿಗೆ ಬಂದರೆ ಒಂದೊಂದು ನಿಮಿಷವೂ ಅಮೂಲ್ಯವಾಗಿ ಇರುತ್ತದೆ. ಸಮಯ ವ್ಯರ್ಥ ಮಾಡುವಂತಿಲ್ಲ. ಲೆಕ್ಕ ಹಾಕಿಕೊಂಡು ಬಂದಿರುವ ವೇಳೆಗೆ ಅಂದುಕೊಂಡಷ್ಟು ಶೂಟಿಂಗ್ ಮುಗಿದು ಬಿಡಬೇಕು. ಸೂರಜ್ ಹಾಡಿಗಾಗಿ 3 ಸ್ಥಳಗಳನ್ನು ಆಯ್ಕೆ ಮಾಡಿದ. ರೈನಿ ಫಾಲ್ಸ್, ಸ್ವಿಟ್ಜಾಲ್ಫ್ ಮತ್ತು ಲೇಕ್ ಜಿನೆವಾ. ಸ್ವಿಟ್ಜಾಲ್ಫ್ ಮಂಜುಗಡ್ಡೆಯಿಂದ ಆವೃತವಾಗಿರುವ ಪ್ರದೇಶವಾಗಿರುವುದರಿಂದ ವಿಶೇಷ ಶೂ, ಕೈಗಳಿಗೆ ಉಲ್ಲನ್ ಗ್ಲೌಸ್ಗಳನ್ನು ಧರಿಸಲೇಬೇಕು. ಇಲ್ಲವಾದಲ್ಲಿ ಮರದ ಕೊರಡಿನಂತಾಗಿ ಬಿಡುತ್ತಾರೆ. ಸೂರಜ್ ಕಾಸ್ಟ್ಯೂಮ್ ಆಯ್ಕೆ ಮಾಡುವಾಗ ಜಾಗ್ರತೆ ವಹಿಸಿದ. ಮೊಣಕಾಲಿನವರೆಗೂ ಶೂ ಮುಚ್ಚಲ್ಪಟ್ಟಿತ್ತು. ಮಂಜಿನ ಮಳೆಗರಿಯುತ್ತಿದ್ದರೆ ಮುಖದ ಮೇಲೆ ಅದರ ಸ್ಪರ್ಶ. ಹೊಂದಿಕೊಳ್ಳಲು ಕಷ್ಟವಾದರೂ ಶೂಟಿಂಗ್ ನಡೆಯುವಾಗ ಯಾರಿಗೂ ತೊಂದರೆಯಾಗದಂತೆ ಸಹಕರಿಸುತ್ತಿದ್ದಳು. ಅಲ್ಲಿನ ಶೂಟಿಂಗ್ ಮುಗಿಸಿ ಲೇಕ್ ಜಿನೆವಾ ಬಳಿ ಬಂದರು. ಭೂಲೋಕದ ಸ್ವರ್ಗವೆಂದರೆ ಇದೇನಾ ಎಂದು ಕಣ್ಣರಳಿಸಿದಳು ನಿರೀಕ್ಷಾ. ಒಂದೊಂದು ಸೀರೆಗಳು ಮನಸೂರೆಗೊಳ್ಳುವಂತಿತ್ತು. ಸೂರಜ್ ಅಭಿರುಚಿಯನ್ನು ಮೆಚ್ಚಿಕೊಳ್ಳದೆ ಇರಲಾಗಲಿಲ್ಲ ಅವಳಿಂದ. ಅವಳು ಸೀರೆಗಳನ್ನು ಬದಲಿಸಿ ಬಂದು ಕ್ಯಾಮರಾ ಮುಂದೆ ನಿಲ್ಲುತ್ತಿದ್ದರೆ ಅದರ ಬಳಿ ನಿಂತಿರುತ್ತಿದ್ದ ಸೂರಜ್ ಮೆಚ್ಚುಗೆ ಸೂಸುವವನಂತೆ ಕೈ ಎತ್ತುತ್ತಿದ್ದ. ಶೂಟಿಂಗ್ನ ನಡುವೆ ಅವಳಿಗೆ ಸಲಹೆ ಸೂಚನೆಗಳನ್ನು ನೀಡಲು ಬಳಿ ಬರುತ್ತಿದ್ದ. ಯು ಆರ್ ಲುಕಿಂಗ್ ಮಾರ್ವಲೆಸ್. ಈ ಪ್ರಕೃತಿ ಸೌಂದರ್ಯವು ನಿನ್ನ ಮುಂದೆ ತಲೆ ಬಾಗುವಂತಿದೆ. ಒಮ್ಮೆ ಅವಳ ಬಳಿ ಬಂದಾಗ ಪಿಸುಗುಟ್ಟಿದ್ದ. ನವಿರಾಗಿ ಕಂಪಿಸಿದಳು. ಆದರೂ ಸಾವರಿಸಿಕೊಂಡು ನಕ್ಕಿದಳು. ಸೂರಜ್ನನ್ನು ಸಾರ್ ಎನ್ನುತ್ತಿದ್ದಳು. ಸೂರಿ ಎಂದು ಸಂಬೋಧಿಸುವವರೆಗೂ ಸಲುಗೆ ಬೆಳೆದಿತ್ತು. ಅವನೆಷ್ಟೇ ಮೋಡಿಯಾದರೂ ನಿರೀಕ್ಷಳ ಮುಂದೆ ನಯವಾಗಿ ವರ್ತಿಸುತ್ತಿದ್ದ. ಹೆಚ್ಚಾಗಿ ಅವನು ಬೇರೆಯವರ ಸಲಹೆಗಳಿಗೆ ಪ್ರಾಮುಖ್ಯತೆ ಕೊಡುವವನಲ್ಲ. ನಿರೀಕ್ಷೆ ಶೂಟಿಂಗ್ ನಡುವೆ ಏನಾದರೂ ಬದಲಾವಣೆ ಇದ್ದರೆ ಚೆನ್ನಾಗಿರುತ್ತದೆ ಎಂದರೆ ಕೂಡಲೇ ಒಪ್ಪಿಕೊಂಡು ಬಿಡುತ್ತಿದ್ದ. ಬದಲಾವಣೆ ತರುತ್ತಿದ್ದ ಕೂಡ. ಸೂರಜ್ನನ್ನು ಬದಲಿಸಿರುವ ನಿರೀಕ್ಷಳನ್ನು ನೋಡಿದರೆ ಯೂನಿಟ್ನವರಿಗೆಲ್ಲ ಒಂದು ರೀತಿಯ ಅಭಿಮಾನ. ಮಾರನೆಯ ದಿನ ಹಿಂದಿರುಗುವುದಿತ್ತು. ಸೂರಜ್ ನಿರೀಕ್ಷಳೊಂದಿಗೆ ಹೊರಗೆ ಸುತ್ತಾಡಲು ಬಯಸಿದ. ನಿರೀಕ್ಷಳು ಮಹೇಂದ್ರನಿಗಾಗಿ ಏನಾದರೂ ಖರೀದಿಸಬೇಕೆಂದುಕೊಂಡಿದ್ದಳು. ಶೂಟಿಂಗ್ನ ನೆಪದಲ್ಲಿ ಮನೆಯಿಂದ ದೂರ ಯಾವತ್ತೂ ಉಳಿದವಳಲ್ಲ. ತಾಯಿ ನೆನಪಾಗುತ್ತಾರೆ ಅವಳಿಗೆ. ತಮ್ಮ ಏನು ಮಾಡುತ್ತಿರುವನೋ, ಅವನಿಗೆ ಚೆನ್ನಾಗಿ ಓದಿಸಬೇಕು. ಇವೇ ಅವಳ ಕನಸುಗಳು, ಯೋಚನೆಗಳು. ಸೂರಜ್ ಕಾರು ತರಿಸಿದ. ತಾನೇ ಡ್ರೈವ್ ಮಾಡಬೇಕೆಂಬ ಹಂಬಲ ಅವನದ್ದು. ಆದರೆ ಅಲ್ಲಿನ ವಾತಾವರಣ ನೋಡಿ ಡ್ರೈವರ್ ಮುಂದೆ ಕೂರಿಸಿ ತಾನು ಹಿಂದೆ ಕುಳಿತ. ಧ್ರುವ ಅಲ್ಲಿಯೂ ನೆಪ ಮಾತ್ರಕ್ಕಿದ್ದ. ಹೇಗೂ ಒಂದು ಸಿನಿಮಾದಲ್ಲಿ ನಟಿಸುವ ಅವಕಾಶ ದೊರಕಿದೆಯಲ್ಲ, ಅಷ್ಟು ಸಾಕು ಎಂಬ ಸಮಾಧಾನ ಅವನದ್ದು. ಮುಂದೆ ತಾನಾಗಿಯೇ ಅವಕಾಶಗಳು ಬರುತ್ತವೆ ಎಂಬ ನಂಬಿಕೆಯಲ್ಲಿದ್ದಾನೆ. ಹೇಗನಿಸ್ತಿದೆ? ಅವಳಡೆಗೆ ತಿರುಗಿ ಕೇಳಿದ. ಹೊರಗಿನ ದೃಶ್ಯ ನೋಡಿ ಕಣ್ಣರಳಿಸಿದವಳು ನಂತರ ಅವನಡೆಗೆ ತಿರುಗಿ ಬ್ಯೂಟಿಫುಲ್ ಎಂದಳು. ಅವಳ ಕಂಗಳ ಹೊಳಪಿನಲ್ಲಿ ತನ್ನನ್ನು ತಾನೇ ಮರೆತ ಸೂರಜ್. ಶೂಟಿಂಗ್ ವೇಳೆಯಲ್ಲಿ ಏನು ಅಲಂಕಾರ ಮಾಡಿಕೊಳ್ಳುತ್ತಾಳೋ ಅವಳು ಅಷ್ಟೇ. ಉಳಿದಂತೆ ಸಾಧಾರಣವಾಗಿ ಒಂದು ಲಿಪ್ಸ್ಟಿಕ್, ಕಣ್ಣಿಗೆ ಲೈನರ್, ಏನೂ ಇಲ್ಲದವಳಂತೆ ಇರುತ್ತಾಳೆ. ಅವಳ ಸರಳತೆ ಅವಳ ರೂಪಕ್ಕೆ ಮತ್ತು ಮೆರಗನ್ನು ನೀಡುತ್ತದೆ. ಯಾಮಿನಿ ಅವಳ ನೀಳ ರೇಷ್ಮೆ ಕೇಶರಾಶಿಯನ್ನು ಆಧುನಿಕವಾಗಿ ಕತ್ತರಿಸಿ ಅದಕ್ಕೊಂದು ಒಳ್ಳೆ ಶೇಪ್ ಕೊಟ್ಟಿದ್ದಾಳೆ. ನಿರೀಕ್ಷೆಗೆ ಹೊಸ ಹೇರ್ ಸ್ಟೈಲ್ ಚೆನ್ನಾಗಿಯೂ ಒಪ್ಪುತ್ತದೆ. ಶಾಪಿಂಗ್ ಮಾಡುವುದಿದೆ ನನಗೆ, ಅವನನ್ನು ಎಚ್ಚರಿಸುವವಳಂತೆ ಹೇಳಿದಳು. ಅಲ್ಲಿನ ವಾಚ್ಗಳು ತುಂಬ ಹೆಸರುವಾಸಿಯಾದಂಥವು. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಸ್ವಿಸ್ ವಾಚುಗಳು ತುಂಬ ಖ್ಯಾತಿ ಹೊಂದಿವೆ. ಮಹೇಂದ್ರ ಬರುವ ಮೊದಲು ಅವಳಿಗೆ ಒತ್ತಿ ಒತ್ತಿ ಹೇಳಿ ಕಳುಹಿಸಿದ ವಾಚ್ ತಂದು ಕೊಡುವಂತೆ. ನನಗೆ ಶಾಪಿಂಗ್ ಅಂದರೆ ಅಲರ್ಜಿ, ಸೊ ಗಿಫ್ಟ್ ಕೊಡುವುದರಲ್ಲೂ ನಾನು ತುಂಬ ವೀಕ್ ಹೇಳಿ ನಕ್ಕ ಸೂರಜ್. ಅವಳಿಂದಲೂ ನಗದೆ ಇರಲಾಗಲಿಲ್ಲ. ನಿರೀಕ್ಷಾ ತಮ್ಮನಿಗಾಗಿ ವಾಚ್ ಖರೀದಿಸಲು ಹೋದಳು. ಸೂರಜ್ ಮಾತ್ರ ಕಾರಿನಿಂದ ಇಳಿದು ಹೋಗಲಿಲ್ಲ. ಹೆಚ್ಚು ಸಮಯ ತೆಗೆದುಕೊಳ್ಳದೆ ತನಗೆ ಹಿಡಿಸಿದ ಮಹೇಂದ್ರನ ಕೈಗೆ ಒಪ್ಪುವಂತಹ ವಾಚ್ ಒಂದನ್ನು ಖರೀದಿಸಿ ತಂದಳು. ಸರ್ಪ್ರೈಸ್! ಹುಡುಗಿಯರು ಇಷ್ಟು ಬೇಗ ಶಾಪಿಂಗ್ ಮಾಡುವುದನ್ನು ನಾನೆಲ್ಲೂ ನೋಡಿಲ್ಲ. ತಲೆಯಾಡಿಸಿ ನಕ್ಕ. ತಾನು ಆಯ್ಕೆ ಮಾಡಿ ತಂದಿದ್ದ ವಾಚನ್ನು ಅವನಿಗೆ ತೋರಿಸಿ, ಹೇಗಿದೆ? ನನ್ನ ತಮ್ಮನಿಗಾಗಿ ತಂದೆ, ಅವನಿಗೆ ಹಿಡಿಸತ್ತೋ ಇಲ್ವೋ ತನ್ನ ಸಂದೇಹವನ್ನು ವ್ಯಕ್ತಪಡಿಸಿದಳು. ನಿನ್ನ ಸೆಲೆಕ್ಷನ್ ಅಂದರೆ ಚೆನ್ನಾಗಿಯೇ ಇರಬೇಕು, ಕೈಯಲ್ಲಿ ಹಿಡಿದು ನೋಡುತ್ತಾ ಹೇಳಿದ. ನಂತರ ಅವಳಿಗೆ ಹಿಂತಿರುಗಿಸುತ್ತಾ, ಇಷ್ಟೇನ ನಿನ್ನ ಶಾಪಿಂಗ್? ನಿನಗಾಗಿ ಏನೂ ತೆಗೆದುಕೊಳ್ಳೋದಿಲ್ವಾ? ಅವಳ ಕಣ್ಣಿನ ಹೊಳಪನ್ನು ನೋಡುತ್ತಾ ಕೇಳಿದ. ನನಗಾಗಿ ಏನೂ ಬೇಕು ಅಂತ ಅನ್ನಿಸೋದಿಲ್ಲ ಎಂದಳು. ಅಚ್ಚರಿಯಿಂದ ನೋಡಿದನು ಅವಳನ್ನು. ಚಿತ್ರನಟಿ ಎನಿಸಿಕೊಂಡ ನಂತರವೂ ವೈಭವಕ್ಕೆ ತಲೆಬಾಗದವಳು ಅವನಿಗೆ ತುಂಬ ಹಿಡಿಸಿದಳು. ಕ್ಲೋಸ್ ಯುವರ್ ಐಸ್ ಎನ್ನುತ್ತಾ ಅವಳ ಹಸ್ತವನ್ನು ಮುಂದೆ ತಂದುಕೊಂಡ. ಸಂಕೋಚವೆನಿಸಿದರೂ ಕಣ್ಣು ಮುಚ್ಚಿದಳು. ಅಂಗೈಯ ಮೇಲೆ ಏನೋ ಸ್ಪರ್ಶವಾದಂತೆನಿಸಿತು. ರೆಪ್ಪೆಗಳನ್ನು ತೆರೆದು ನೋಡಲು ಯತ್ನಿಸಿದಳು. ಅದಕ್ಕೆ ಅವಕಾಶ ಕೊಡದವನಂತೆ ತನ್ನ ಕೈಯಿಂದ ಅವಳ 2 ಕಣ್ಣುಗಳನ್ನು ಮುಚ್ಚಿದನು. ತಮಾಷೆ ಎನಿಸಿದರೂ ಮುಜುಗರವಾಗಿದೆ ಅವಳಿಗೆ. ಕಣ್ಣು ಮುಚ್ಚಿದರೂ ಅವನು ತೀರಾ ಸಮೀಪವಾಗಿ ಬರುತ್ತಿದ್ದಾನೆಂಬುದು ಅನುಭವಕ್ಕೆ ಬರುತ್ತಿದೆ. ಒಮ್ಮೆಲೆ 2 ಹಸ್ತಗಳ ನೀಡಿದವನು ತನ್ನ ಹಿಡಿತವನ್ನು ಬಿಗಿಗೊಳಿಸಿದ. ಆ ಸ್ಪರ್ಶ, ಅವನ ಸಾಮೀಪ್ಯ ಎಲ್ಲವೂ ಹಿತವಾಗಿದೆ. ಕೊಸರಿಕೊಂಡು ದೂರ ಸರಿಯಲು ಅವಳಿಂದ ಆಗುತ್ತಿಲ್ಲ. ದೂರವಾಗಲು ಅವಳಿಗೆ ಮನಸ್ಸೂ ಇಲ್ಲ. ಕೆನ್ನೆ ಮೇಲೆ ತಣ್ಣನೆಯ ಸ್ಪರ್ಶ. ಈ ಬಾರಿ ಅವನ ವಿರೋಧವನ್ನು ಲೆಕ್ಕಿಸದೆ ದಟ್ಟನೆ ಕಣ್ಣು ಬಿಟ್ಟು ನೋಡಿದಳು. ಸೂರಜ್ ಮೊಗದ ಸಮೀಪವೇ ತನ್ನ ಮೊಗವಿರಿಸಿದ್ದಾನೆ. ಕೆನ್ನೆಯನ್ನು ನೇವರಿಸಿಕೊಂಡಳು. ಮತ್ತೊಮ್ಮೆ ಚುಂಬಿಸಲು ಮುಂದೆ ಬಾಗುತ್ತಿದ್ದಾನೆ. ಆಗ ಗಮನಿಸಿದಳು ತನ್ನ ಅಂಗೈಯಲ್ಲಿ ಹೊಳೆಯುತ್ತಿರುವ ಹೊನ್ನಿನ ಬಣ್ಣದ ವಾಚನ್ನು. ಹಿಂದೆ ಸರಿದವಳು ವಾಚನ್ನು ಅವನ ಮುಂದೆ ಹಿಡಿದು, ಗಿಫ್ಟ್ ಕೊಡೋದಿಕ್ಕೂ ಬರೋದಿಲ್ಲ, ಸೆಲೆಕ್ಷನ್ನೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಿ ಕೇಳಿದಳು.
ಅವನು ಹಿಂದಕ್ಕೆ ಸರಿದು ಕುಳಿತನು. ನಿನ್ನ ವಿಷಯದಲ್ಲಿ ಮಾತ್ರ ನಾನು ಸಂಪೂರ್ಣ ಬದಲಾಗಿ ಬಿಡುತ್ತೇನೆ. ಅವಳ ಕೈಯಲ್ಲಿದ್ದ ವಾಚನ್ನು ತೆಗೆದು ತಾನು ಅವಳಿಗಾಗಿ ಯಾರಿಗೂ ತಿಳಿಯದಂತೆ ಹೋಗಿ ತಂದ ಉಡುಗೊರೆಯನ್ನು ತೊಡಿಸಿದ. ಹರಳುಗಳನ್ನು ಹಾಕಿ ಅತ್ಯಾಕರ್ಷಕವಾಗಿ ವಿನ್ಯಾಸ ಮಾಡಲಾಗಿದೆ. ತಮ್ಮನ್ನು ಡ್ರೈವರ್ ಗಮನಿಸುವನೇನೋ ಎಂಬ ಸಂಕೋಚ ನಿರೀಕ್ಷಳದ್ದು. ಬರುವ ಮೊದಲು ಅಲ್ಪ ಸ್ವಲ್ಪ ಫ್ರೆಂಚ್ ಕಲಿತಿದ್ದ ಸೂರಜ್ ಡ್ರೈವರ್ಗೆ ಫ್ರೆಂಚ್ ಅಲ್ಲದೆ ಬೇರೆ ಭಾಷೆ ಬರದೆಂದು ತಿಳಿದಾಗ ತನಗೆ ಗೊತ್ತಿರುವ ಕೆಲವು ಪದಗಳನ್ನು ಉಪಯೋಗಿಸಿ ಸೂಚನೆ ಕೊಡುತ್ತಿದ್ದ. ಮೌಂಟ್ ಜಂಗ್ ನೋಡುವ ಆಸೆಯನ್ನು ಫ್ರೆಂಚ್ನಲ್ಲಿ ಡ್ರೈವರ್ ಬಳಿ ವ್ಯಕ್ತಪಡಿಸಿದ ಸೂರಜ್. ಅವನು ಫ್ರೆಂಚ್ ಭಾಷೆ ಕಿವಿಗೆ ಬಿದ್ದ ಕೂಡಲೇ ಉತ್ಸಾಹ ತುಂಬಿ ಬಂದವನಂತೆ ಫ್ರೆಂಚ್ನಲ್ಲಿ ಬಡಬಡಿಸಲಾರಂಭಿಸಿದ. ಸ್ವಿಟ್ಜರ್ಲೆಂಡ್ಗೆ ಬರುವ ಮೊದಲು ಅಲ್ಲಿನ ಸಂಪೂರ್ಣ ವಿವರಗಳನ್ನು ತಿಳಿದುಕೊಂಡು ಬಂದಿದ್ದ. ಅವನು ಹೇಳುತ್ತಿರುವ ವಿವರಣೆಗಳನ್ನು ಕೇಳಿ ನಿರೀಕ್ಷೆ ದಂಗಾದಳು. ಒಂದು ಸ್ಥಳವನ್ನು ಕುತೂಹಲಕ್ಕಾಗಿ ನೋಡುವುದಕ್ಕೂ ಅಲ್ಲಿನ ಇತಿಹಾಸವನ್ನು ತಿಳಿದುಕೊಂಡು ಮನಪೂರ್ವಕವಾಗಿ ಸೌಂದರ್ಯವನ್ನು ಆಸ್ವಾದಿಸುವುದಕ್ಕೂ ವ್ಯತ್ಯಾಸವಿದೆ ಎನಿಸಿತು. ಅವನು ಹೇಳುತ್ತಿರುವ ವಿವರಣೆಗಳನ್ನು ಆಸಕ್ತಿಯಿಂದ ಕೇಳಿಸಿಕೊಂಡಳು. ವಿವರಣೆಗಳೆಲ್ಲ ತಿಳಿದ ನಂತರ ನೋಡುವ ನೋಟದಲ್ಲಿ ಅದ್ಭುತವನ್ನು ಕಾಣಬಹುದೆನಿಸಿತು. ಮೌಂಟ್ ಜಂಗ್ ವೆಲಾಯಿಸ್ ಮತ್ತು ಬರ್ನಿನ್ ನಡುವೆ ಇರುವ ಪ್ರದೇಶ. ಸುತ್ತಲೂ ಪರ್ವತ ಶ್ರೇಣಿಗಳೇ ಕಾಣುತ್ತವೆ. ಅವೆಲ್ಲವೂ ಮಂಜಿನಿಂದ ಆವೃತವಾದಂಥದ್ದೇ ಆಗಿದೆ. ಡ್ರೈವರ್ ಅವರಿಬ್ಬರನ್ನು ಕಾರಿನಿಂದ ಇಳಿಸಿ ಸ್ವಲ್ಪ ಸಮಯದ ನಂತರ ಬರುವುದಾಗಿ ಹೇಳಿ ಹೋಗಿಬಿಟ್ಟ. ಸುತ್ತಲೂ ನೋಡಿದ ಸೂರಜ್ ದೂರದಲ್ಲೊಂದು ಚರ್ಚ್ ಕಾಣಿಸಿತು. ಅವಳ ಕೈ ಹಿಡಿದು ಅದರ ಬಳಿಗೆ ಕರೆದುಕೊಂಡು ಹೋದ. ಪ್ರತಿಯೊಂದು ಮಂಜಿನಂತೆ ಮುಳುಗಿ ಹೋದಂತೆ ಕಾಣುತ್ತದೆ. ಸ್ವಲ್ಪ ಹೊತ್ತು ನಾನು ನಿಂತು ಬಿಟ್ಟರೆ ನಾನೂ ಮಂಜಿನ ಪ್ರತಿಮೆಯಾಗಿ ಬಿಡುತ್ತೇನೇನೋ ನಗುತ್ತಾ ಹೇಳಿದಳು ನಿರೀಕ್ಷಾ. ಅಫ್ಕೋರ್ಸ್ ಆಗ್ತಿ ಎಂದವನು ಚರ್ಚ್ನ ಮುಂಬಾಗಿಲು ತೆರೆದಿರುವುದನ್ನು ನೋಡಿ ದೇವರ ಮೇಲೆ ನಂಬಿಕೆ ಇದೆಯಾ ಅವಳನ್ನು ಕೇಳಿದ. ಎಲ್ಲ ದೇವರು ಒಂದೇ ಅಂತ ಅಂದುಕೊಳ್ತೀನಿ. ಅದೊಂದು ಶಕ್ತಿ. ನಮಗೆ ಬದುಕುವ ಶಕ್ತಿ ಬರುವುದು ಅದೇ ಶಕ್ತಿಯಿಂದ ಅಂತ ಅಂದುಕೊಂಡಿದ್ದೀನಿ ಭಾವುಕಳಾಗಿ ನುಡಿದಳು ನಿರೀಕ್ಷಾ. ಹಾಗಾದರೆ ಬಾ ಎನ್ನುತ್ತಾ ಚರ್ಚ್ನ ಒಳಗೆ ಕರೆದುಕೊಂಡು ಹೋದ. ಜನರ ಸುಳಿವೇ ಇಲ್ಲ. ಪ್ರಶಾಂತವಾಗಿದೆ ಅಲ್ಲಿನ ವಾತಾವರಣ. ದೇವಸ್ಥಾನಗಳಿಗೆ ಹೋಗಿ ಕುಳಿತುಕೊಳ್ಳುವುದು ಅದಕ್ಕೆ ಅವಳಿಗೆ ಖುಷಿ ಕೊಡುತ್ತದೆ. ದೇವರ ಮುಂದೆ ನಿಂತಷ್ಟು ಹೊತ್ತು ನಾವು ಪರಿಶುಭ್ರರಾಗಿರಬೇಕು, ಮತ್ತಷ್ಟು ಪರಿಶುಭ್ರರಾಗಬೇಕು ಅಂತ ಅಂದುಕೊಳ್ತೀವಿ ಅಲ್ವಾ? ಯೇಸುವಿನ ಪ್ರತಿಮೆಯನ್ನು ತದೇಕ ಚಿತ್ತದಿಂದ ನೋಡುತ್ತಾ ಹೇಳಿದಳು. ನನ್ನ ಕರ್ಪೂರದ ಗೊಂಬೆ ಯಾವತ್ತಿಗೂ ಪರಿಶುಭ್ರವೇ. ಅವಳ ಹಸ್ತವನ್ನು ಕೈಗೆ ತೆಗೆದುಕೊಳ್ಳುತ್ತಾ ಮುಂಗೈಯನ್ನು ತುಟಿಗೆ ಒತ್ತಿಕೊಂಡ. ಸೂರಿ ಅವನ ಎದೆಗೆ ಒರಗಿ ಸಣ್ಣ ದನಿಯಲ್ಲಿ ಉಸುರಿದಳು. ಇಬ್ಬರೂ ಸಮಯದ ಪರಿವೆ ಇಲ್ಲದಂತೆ ಮೈ ಮರೆತರು. ಹೀಗೆ ಇದ್ದು ಬಿಡೋಣ ಅಂತ ಅನ್ನಿಸ್ತಿದೆ. ಅವನೆದೆ ಬಡಿತ ಕೇಳಿಸಿಕೊಳ್ಳುತ್ತಾ ಪಿಸುಗುಟ್ಟಿದಳು. ಹೀಗೆ ಇದ್ದರೆ ನಮ್ಮಿಬ್ಬರ ಸ್ಟ್ಯಾಚ್ಯೂ ನಿಲ್ಲಿಸ್ತಾರೆ. ಮುಂದಿನ ವರ್ಷ ಇನ್ನೊಬ್ಬ ಡೈರೆಕ್ಟರ್ ಬಂದಾಗ ಇಲ್ಲೇ ಶೂಟಿಂಗ್ ಮುಗಿಸಿಕೊಂಡು ಹೋಗ್ತಾನೆ. ನಗುತ್ತಾ ಅವಳ ಗಲ್ಲವನ್ನು ಹಿಡಿದಿಟ್ಟಿ ಕಣ್ಣಲ್ಲೇ ನಗುತ್ತಿರುವವಳ ಕಣ್ಣ ಹೊಳಪಿನಲ್ಲಿ ಕರಗಿದ. ನಾವು ಇಲ್ಲೇ ಮೈಮರೆತು ಇದ್ದು ಬಿಟ್ಟರೆ ಯೂನಿಟ್ನವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಅವನ ಬಂಧನದಿಂದ ಬಿಡಿಸಿಕೊಳ್ಳುತ್ತಾ ಹಸ್ತವನ್ನು ಹಿಡಿದೇ ನುಡಿದಳು. ಡ್ರೈವರ್ ಹಿಂದಿರುಗಿ ಬರುವಾಗ ಇನ್ನೂ ಕೆಲವು ಸ್ಥಳಗಳನ್ನು ತೋರಿಸಿದ. ಕೊನೆಯಲ್ಲಿ ಡ್ರೈವರ್ ಹಿಂದೆ ತಿರುಗಿ ನೋಡುತ್ತಾ, ಸರ್, ಇವತ್ತು ನಿಮಗೆ ಇಲ್ಲಿ ತುಂಬ ಇಷ್ಟವಾದದ್ದೇನು ಫ್ರೆಂಚ್ನಲ್ಲಿ ಕೇಳಿದ. ನನ್ನ ಕರ್ಪೂರದ ಗೊಂಬೆ. ಅವಳೆಡೆಗೆ ತಿರುಗಿ ಕಣ್ಣು ಮಿಟುಕಿಸುತ್ತಾ ನುಡಿದ. ಡ್ರೈವರ್ ಅರ್ಥವಾಗದೆ ರಸ್ತೆ ನೋಡಿದ. ನಿರೀಕ್ಷೆ ಜೋರಾಗಿ ನಕ್ಕು ಬಿಟ್ಟಳು. ಹಾಗೆ ನಗಬೇಡ. ನನ್ನ ಹೃದಯ ಬಡಿತ ಎಲ್ಲಿ ನಿಂತು ಹೋಗುತ್ತೋ ಅಂತ ಭಯ ಆಗುತ್ತೆ. ಎದೆ ಮೇಲೆ ಕೈಯನ್ನು ಇರಿಸಿಕೊಂಡು ಹೇಳಿದ ಸೂರಜ್. ಹಿಂತಿರುಗಿ ಬಂದಾಗ ಗುಂಪಾಗಿ ನಿಂತಿದ್ದ ಯೂನಿಟ್ನವರು ಕಾರು ನಿಲ್ಲುತ್ತಿದ್ದಂತೆ ಚದುರಿ ಹೋದರು. ನಿರೀಕ್ಷೆಯ ಮುಖ ಬಣ್ಣ ಕಳೆದುಕೊಂಡಿತು. ನಮ್ಮಿಬ್ಬರ ಬಗ್ಗೆ ಎಲ್ಲರೂ ಏನೇನು ಮಾತನಾಡಿಕೊಳ್ಳುತ್ತಿದ್ದರು. ತಲೆ ಎತ್ತಿ ನೋಡುವ ಧೈರ್ಯ ಸಾಲಲಿಲ್ಲ ಅವಳಿಗೆ. ಧ್ರುವ ಒಂಟಿಯಾಗಿ ದೂರದಲ್ಲಿ ಕುಳಿತಿದ್ದ. ಅವನನ್ನು ನೋಡಿದರೆ ಕನಿಕರವೆನಿಸುತ್ತದೆ ನಿರೀಕ್ಷಳಿಗೆ. ಮಾರನೇ ದಿನ ಹೊರಡುವುದೆಂದು ತೀರ್ಮಾನವಾಗಿತ್ತು. ಪ್ರಯಾಣ ಆಯಾಸವಿರುವುದರಿಂದ 2 ದಿನ ತನಗೆ ವಿಶ್ರಾಂತಿ ಬೇಕೆಂದು ನಿರೀಕ್ಷಾ ಸೂರಜ್ನಿಗೆ ಹೇಳಿದಳು. ಸಿನಿಮಾ ಶೂಟಿಂಗ್ ಪೂರ್ತಿ ಮುಗಿದು ಬಿಡಲಿ, ಎಷ್ಟು ಬೇಕಾದರೂ ರೆಸ್ಟ್ ತಗೋ ಎಂದಿದ್ದ. ಅದರರ್ಥ 2 ದಿನಗಳ ವಿಶ್ರಾಂತಿ ಯಾಕೆ ಎಂಬುದಾಗಿತ್ತು. ಹಿಂತಿರುಗುವಾಗ ನಿರೀಕ್ಷಳಿಗೆ ಕನಸು ಸರಿದು ಹೋಗುತ್ತಿರುವ ಅನುಭವ. ಕನಸಿನ ಲೋಕದಲ್ಲಿ ವಿಹರಿಸುತ್ತಿದ್ದವಳು ಅದನ್ನು ತೊರೆದು ಹೋಗುತ್ತಿರುವೆನೇನೋ ಎಂಬ ನೋವಿನಲ್ಲಿದ್ದಾಳೆ. ಸ್ವಿಟ್ಜರ್ಲೆಂಡ್ ಎಂಬ ಸ್ವರ್ಗವನ್ನು ನೋಡುವೆನೆಂದು ಅವಳು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ. ಕನಸು ಯಾವತ್ತಿಗೂ ವಾಸ್ತವವಾಗುವುದಿಲ್ಲ. ವಾಸ್ತವವೇ ಎಲ್ಲ ನೆಮ್ಮದಿಯನ್ನು ತಂದುಕೊಡುವುದಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿ ಜನ್ಮಭೂಮಿ ಮೇಲೆ ಕಾಲಿಟ್ಟಾಗ ಪುಳಕಗೊಂಡಳು. ಅವಳನ್ನು ಬೀಳ್ಕೊಡುವ ಮುನ್ನ ಸೂರಜ್ ಕಿವಿಯಲ್ಲಿ ಉಸುರಿದ್ದ, ಲವ್ ಯು ನೀರು ಎಂದು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.